ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಒಂಟೆ ಮತ್ತು ಒಂಟೆ ಮರಿ. ಒಂದು ದಿನ ತಾಯಿ ಮತ್ತು ಒಂಟೆ ಮರಿ ಹಾಗೆ ವಿಶ್ರಮಿಸುತ್ತಿತ್ತು. ಅನಿರೀಕ್ಷಿತವಾಗಿ ಮರಿ ಒಂಟೆ ತಾಯಿಯ ಬಳಿ ಹೇಳಿತು, ಅಮ್ಮ, ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಬಹುದೇ? ಅದಕ್ಕೆ ತಾಯಿ ಒಂಟೆ, ಖಂಡಿತ, ಯಾಕೆ ಮಗನೇ, ನಿನಗೆ ಏನಾದರೂ ಚಿಂತೆ ಇದೆಯಾ? ಮರಿ ಹೇಳಿತು, ಒಂಟೆಗಳಿಗೆ ಏಕೆ ಬೆನ್ನಿನ ಮೇಲೆ ಗೂನುಗಳಿವೆ ಏಕೆ? ತಾಯಿ ಹೇಳಿತು, ಮಗ, ನಾವು ಮರುಭೂಮಿ ಪ್ರಾಣಿಗಳು. ನಮಗೆ ನೀರನ್ನು ಸಂರಕ್ಷಿಸಲು ಬೆನ್ನಿನ ಮೇಲೆ ಗೂನು ಬೇಕು ಮತ್ತು ನೀರಿಲ್ಲದೆ ಬದುಕಲು ನಾವು ಗುರುತಿಸಲ್ಪಟ್ಟಿದ್ದೇವೆ. ಮರಿ ಹೇಳಿತು, ಸರಿ, ಹಾಗಾದರೆ ನಮ್ಮ ಕಾಲುಗಳು ಏಕೆ ಉದ್ದವಾಗಿವೆ ಮತ್ತು ನಮ್ಮ ಪಾದಗಳು ದುಂಡಾಗಿವೆ? ತಾಯಿ ಹೇಳಿತು, ಮಗನೇ, ಅವುಗಳು ಮರುಭೂಮಿಯಲ್ಲಿ ನಡೆಯಲು ಸಹಾಯವಾಗುವುದು. ಈ ಕಾಲುಗಳಿಂದ ನಾವು ಮರುಭೂಮಿಯಲ್ಲಿ ಬೇರೆಯವರಿಗಿಂತ ಉತ್ತಮವಾಗಿ ನಡೆಯಲು ಸಹಾಯ ಮಾಡುತ್ತದೆ. ಮತ್ತೊಮ್ಮೆ ಮರಿ ಕೇಳಿತು, ಸರಿ, ಹಾಗಾದರೆ ನಮ್ಮ ರೆಪ್ಪೆ ಕೂದಲುಗಳು ಏಕೆ ಇಷ್ಟು ಉದ್ದವಾಗಿವೆ? ಕೆಲವೊಮ್ಮೆ ಇದು ನಮ್ಮ ದೃಷ್ಟಿಗೆ ತೊಂದರೆ ನೀಡುತ್ತದೆ. ಇದಕ್ಕೆ ತಾಯಿ ಹೆಮ್ಮೆಯಿಂದ ಹೇಳಿತು, ಮಗನೇ, ಆ ಉದ್ದನೆಯ ರೆಪ್ಪೆ ಕೂದಲು ನಮ್ಮ ರಕ್ಷಣಾತ್ಮಕ ಹೊದಿಕೆಯಾಗಿದೆ. ಮರುಭೂಮಿಯಲ್ಲಿ ಮರಳು ಮತ್ತು ಗಾಳಿಯಿಂದ ನಮ್ಮ ಕಣ್ಣುಗಳನ್ನು ರಕ್ಷಿಸಲು ಅವು ರಕ್ಷಣಾ ಕವಚವಾಗಿದೆ. ತುಂಬ ಯೋಚಿಸಿದ ನಂತರ ಮರಿ ಮತ್ತೆ ಕೇಳಿತು, ಗೂನು ಇರುವುದರಿಂದ ನಾವು ಮರುಭೂಮಿಯಲ್ಲಿದ್ದಾಗ ನೀರನ್ನು ಸಂರಕ್ಷಿಸಿಕೊಳ್ಳಲು ಉಪಯುಕ್ತ. ಉದ್ದನೆಯ ಕಾಲುಗಳು ಮರುಭೂಮಿಯಲ್ಲಿ ಸುಲಭವಾಗಿ ಹೆಜ್ಜೆ ಹಾಕಲು ಉಪಯುಕ್ತ ಮತ್ತು ಈ ರೆಪ್ಪೆ ಕೂದಲುಗಳು ಕಣ್ಣುಗಳನ್ನು ಮರುಭೂಮಿಯಿಂದ ರಕ್ಷಿಸುತ್ತದೆ. ಆದರೆ ದೇವರ ಸೃಷ್ಟಿಯಲ್ಲಿ ನಾವು ಈ ಮೃಗಾಲಯದಲ್ಲಿ ಏನು ಮಾಡುತ್ತಿದ್ದೇವೆ? ತಾಯಿ ಮರಿಯ ಪ್ರಶ್ನೆಗೆ ಉತ್ತರಿಸಲು ಆಗದೆ ಮೌನದಿಂದ ನೊಂದುಕೊಳ್ಳುತ್ತದೆ. ಈ ಕಥೆಯ ನೀತಿ, ನೀವು ಸರಿಯಾದ ಸ್ಥಳದಲ್ಲಿದ್ದರೆ ಮಾತ್ರ ಕೌಶಲ್ಯಗಳು, ಜ್ಞಾನ, ಸಾಮರ್ಥ್ಯಗಳು ಮತ್ತು ಅನುಭವಗಳು ಉಪಯುಕ್ತವಾಗುತ್ತವೆ. ಸೊ ಸ್ನೇಹಿತರೆ, ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ಕಥೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.